ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ನಾನು ಪಬ್ಲಿಕ್ಗೆ ಒಂದು ಟಾಸ್ಕ್ ಕೊಡೋಣ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಟಾಸ್ಕ್ ಇಷ್ಟ ಏನಿಲ್ಲ, ನಮ್ಮ ಹಾಸನ ಎಸ್ಪೆಷಲಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಯಾವ ತರ ಇಂಪ್ರೂವ್ ಮಾಡಬೇಕು ಅದನ್ನ ನಮ್ಮ ಜನದ ಹತ್ರ ಐಡಿಯಾಸ್ ತಿಳ್ಕೊಳ್ಳೋಣ ಬನ್ನಿ. ಎಸ್ಪೆಷಲಿ ಯೂತ್ಸ್ ಹತ್ರ ಹೆಂಗೆ ಏನು ಅವ್ರ ತಲೆಯಲ್ಲಿ ಏನಿರುತ್ತೆ, ಪ್ಲಸ್ ಮೈನಸ್ ಎಲ್ಲ ತಿಳ್ಕೊಳ್ಳೋಣ. ಕೆಲವ್ರು ಏನಾರು ಹೇಳ್ಬೋದು ಬೇರೆ ಬೇರೆ ತರ, ಅವ್ರ ಆಸೆನ ನಾವು ತಿಳ್ಕೊಳ್ಳೇಬೇಕು. ಇವತ್ತು ಅದನ್ನ ಈಡೇರಿಸಬೇಕಲ್ಲ ಗೌರ್ಮೆಂಟ್ ಈಡೇರಿಸುತ್ತೋ ಇಲ್ಲೋ ಗೊತ್ತಿಲ್ಲ. ಅಟ್ಲೀಸ್ಟ್ ಅವ್ರ ಬಾಯಲ್ಲಿ ಏನ್ ಬರುತ್ತೆ ತಿಳ್ಕೊಳ್ಳೋಣ ಬನ್ನಿ. ವೈಟ್ ಮಾಡಿ ಕರ್ಕೊಂಡ್ ಬರ್ತೀನಿ ಅಂತೀರಾ? ಬಾರ ಇಲ್ಲಿ ಯಾಕೆ ಹಿಂಗ ಆಡ್ಸಿದ್ಯಾ? ಇವ್ನ ಯಾವನ ಸೆಡೆ ನನ್ ಮಗ ಹೇಳದ್ಮೇಲೆ ಏನಕ್ ಬೇಕು ಅಂತಿದ್ದೀರಾ? ಮದುವೆ ಆಗ್ಬೇಕು ಅನ್ನೋದ್ ಬಿಟ್ಟು ಬೇರೆ ಮದ್ವೆ ಆಗೋದೆಲ್ಲ ನನ್ಗೆ ಡಿಪ್ರೆಷನ್ ಅಲ್ಲ. ಓಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನನ್ನ ಹೊಸನೇ ಮರ್ತೋಯ್ತು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೀನು ಉಪೇಂದ್ರ ಫಿಲಂ ನೋಡಿದೆ ಪ್ಲೀಸ್. ಆಗಿದ್ರೆ ನಿನ್ನ ಮೆಂಟಲ್ ಹಾಸ್ಪಿಟಲ್ ಸೇರಿಸ್ಬಿಡ್ತಾರೆ. ನಾನು ನಿನ್ ತರನೇ ಇದ್ದೆ, ಈಗ ದೇವರಾಗ್ಬಿಟ್ಟಿದೀನಿ. ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ಥ್ಯಾಂಕ್ ಯು. ಆಯ್ತಾ? ಇದು ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ವಾಚ್ ಔಟ್ ಗೈಸ್, ಜಸ್ಟ್ ಅ ಬಿಗಿನಿಂಗ್. ಥ್ಯಾಂಕ್ ಯು.